ಇವತ್ತು ಅರೆಭಾಷೆ ಅಕಾಡೆಮಿಯ ಗೌರವ ಪ್ರದಾನ ಪ್ರಶಸ್ತಿ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ನನ್ನ ಶಾಸಕ ಮಿತ್ರರು ಮಂತರವರು ಆಹ್ವಾನ ಮಾಡಿದ್ರು. ಸೊ ಇವತ್ತು ನಾನು ಬಹಳ ಪ್ರೀತಿಯಿಂದ ಚಪ್ಪಾಳೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರುವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿ ನನ್ನ ಗನ್ಮೇನು BA ಟೊಪ್ಪಿ ತೆಗಿಲ್ಲ ಸರ್ ಅಂತಂದ್ರು. ಅದಕ್ಕೆ ಕೇಳಿದ್ರೆ ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನ್ ತೆಗಿಬೇಕು ಅಂತ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರಿಂದ ಎಲ್ಲ ಬಹಳ ಪ್ರಮುಖರೆಲ್ಲ ಇದ್ದಾರೆ. ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿ ಬೆಂಗಳೂರು ಬಂದಿದೆ. ಕೊಡಗುನ ನಿಮ್ಮ ಸುಳ್ಯ ಅಲ್ಲಿರಂತ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಬಹಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನ ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೇನೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರವರು ನಿಮ್ಮನ್ನ ವಾಪಸ್ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ನೀವು ಬದುಕಿ, ಎಲ್ಲಿ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂತ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ. ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗ್ಬೇಕು. ಆದ್ರೆ ನಿಮ್ಮಲ್ಲಿರುವಂತ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದ್ರೂ ಕೂಡ ಅದನ್ನ ಪ್ರತಿಬಿಂಬಿಸುವಂತ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಸೊ ಅದಕ್ಕೆ ಒಂದು ಸಮಾಜ ಅಕ್ಷರ ಮರ್ತರ ಅದನ್ನ ಕಲಿಸ್ಬೋದು. ಕಲೆ ಸಂಸ್ಕೃತಿಯನ್ನ ಮರ್ತರೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು ಪ್ರತಿಯೊಂದು ನಿಮ್ಮ ಮಕ್ಕಳಿಗೆ ಈಗೆಲ್ಲ ಬೆಂಗಳೂರಿಗೆ ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಫಾರಿನ್ ಹೋಗ್ಬೋದು, ಎಲ್ಲ ಮಾಡ್ಬೋದು. ಬಟ್ ಮೂಲ ಏನು ಒಂದು ಪದ್ಧತಿ ಇಟ್ಕೊಂಡು ಹೋಗ್ಬೇಕು, ಅದನ್ನ ಉಳಿಸ್ಕೊಳ್ಳೇಬೇಕು. ನಾನು ಆಗಾಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ನಾವು ಹುಟ್ಟುವಾಗ ಯಾರಿಗೂ ಅರ್ಜಿ ಹಾಕೊಂಡು ಯಾವ ಜಾತಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವು ಹುಟ್ಟುದಿಲ್ಲ. ನಮ್ಮ ತಂದೆ ತಾಯಿಗಳ ತೀರ್ಮಾನ, ನಾವು ಜನ್ಮ ತಾಳ್ತೇವೆ. ಆ ಮಗು ಹುಟ್ಟುವಾಗ ಇಡೀ ಸಮಾಜ ಬಹಳ ಖುಷಿಯಿಂದ ಇರ್ತದೆ, ಒಂದು ಮಗು ಜನ್ಮ ಆಯ್ತು ಅಂತೇಳಿ. ಆದ್ರೆ ಮಗು ಮಾತ್ರ ಅಳ್ತಾ ಇರ್ತದೆ. ಅದೇ ಮಗು ಸಾಧ್ಯ ಮಾಡಿ ಸತ್ತಾಗ ಸಮಾಜ ಅಳ್ತದೆ, ಮಗು ಬಹಳ ಸಂತೋಷದಿಂದ ಇರ್ತದೆ. ಇದೇ ಹುಟ್ಟಿಗೂ ಸಾವುಗೂ ಇರುವಂತ ಒಂದು ದೊಡ್ಡದ್ದು. ಸೊ ಹಂಗೆ ನೀವೆಲ್ಲ ನಿಮ್ಮ ಬದುಕಿನಲ್ಲಿ ನೀವು 4 ಲಕ್ಷ ಜನ ಇರ್ಬೋದು. ನಾನ್ ಕಡಿಮೆ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ಸೊ ಹಂಗೆ ಯಾರು ನಾಯಕರಾಗ್ಬೇಕಾದ್ರೂ ಲಕ್ಷಾಂತರ ಜನ ಏನು ಅವನ ಜೊತೆ ಒಬ್ಬನ ಧೈರ್ಯ, ತೀರ್ಮಾನ, ಯಾವುದೇ ಒಂದು ಸಂಸ್ಕೃತಿನ ಉಳಿಸ್ಬೇಕು ಅಂತೇಳಿ ಒಂದು ದಿಟ್ಟವಾದಂತ ಒಂದು ತೀರ್ಮಾನ ಮಾಡಿದ್ರೆ ಸಾಧ್ಯ ಇದೆ. ಇವತ್ತು ನಾನು ಸ್ಟೇಜ್ ಮೇಲೆ ನಿಮ್ಮೆಲ್ಲರ ಪರವಾಗಿ ಒಂದು ನನಗೆ ಮನವಿಯನ್ನ ನಿಮ್ಮ ಎಲ್ಲ ನಮ್ಮ ಕೊಡಗು ಗೌಡ ಸಮಾಜದ ಒಕ್ಕೂಟದವರು ಮತ್ತು ನಮ್ಮ ಅಕಾಡೆಮಿಯವರೆಲ್ಲ ಕೊಟ್ರಿ, ಎಲ್ಲ ಬಂದ್ರಿ. 5-6 ಜನ ಬಹಳ ಉತ್ಸಾಹದಿಂದ ಬಂದ್. ಯಾಕೆ
ನಮ್ಮ ಮೂಲ ಉಳಿಬೇಕು, ನಮ್ಮ ಬೇರು ಉಳಿಬೇಕು ಅಂತ, ನಮ್ಮ ಭದ್ರತೆಯನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಜೊತೆ ನೀವು ಹಂಚ್ಕೊಂಡ್ರಿ. ಸೊ ಹಂಗೆ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ದೇಶ ಆಸ್ತಿನೇ, ನಮ್ಮ ಭಾರತ ದೇಶದ ಆಸ್ತಿನೇ ನಮ್ಮ ಸಂಸ್ಕೃತಿ. ಇದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಒಂದ್ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಂತೆ. ಭಾರತ ವಶಪಡಿಸ್ಕೊಳ್ಬೇಕು ಅಂತ ಅವನು ಹೊರಟಾಗ ಆಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಭೇಟಿ ಮಾಡ್ತಾನೆ. ಗುರುಗಳೇ, ನನ್ನ ಭಾರತ ವಶಪಡಿಸ್ಕೊಳ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಆ ಗುರು ಅರಿಸ್ಟಾಟಲ್ ಅವ್ರು ಹೇಳ್ತಾರೆ, ನೀನ್ ಭಾರತಕ್ಕೆ ಹೋಗ್ತಾ ಇದೀಯಾ? ಓಕೆ, ನೀನು ವಾಪಸ್ ಬರ್ತೀಯೋ ನನಗೆ ಗೊತ್ತಿಲ್ಲ. ಇಲ್ಲ ಗುರುಗಳೇ, ಪ್ರಪಂಚದ 2/3 ಭಾಗನ ನಾನು ಆಗ ವಶಪಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ನು ಬಹಳ ಚಿಕ್ಕ ವಯಸ್ಸು, ಅಲೆಕ್ಸಾಂಡರ್ ಒಂದು 32-33 ವಯಸ್ಸಲ್ಲೇ ಇದ್ದ. ಹೋಗ್ತಾ ಇದ್ಯಾ, ನೀನು ವಾಪಸ್ ಬರ್ತೀಯೋ ಗೊತ್ತಿಲ್ಲ, ನೀನ್ ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಏನ್ ಗುರುಗಳೇ 5 ವಸ್ತು? ಒಂದು ಮಹಾಭಾರತ ಗ್ರಂಥ, ಒಂದು ರಾಮಾಯಣ ಗ್ರಂಥ, ಒಂದು ಕೃಷ್ಣನ ಕೊರಳು, ಒಂದು ಗಂಗಾ ಜಲ, ಇನ್ನೊಂದು ಭಾರತದಲ್ಲಿರುವಂತ ತತ್ವಜ್ಞಾನಿಗಳು, ಸಾಧು ಸಂತರು. ಈ 5 ಜನ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ. ಅಷ್ಟು ವಿಶೇಷವಾದಂತ ದೇಶ ಭಾರತ ಅನ್ನೋದನ್ನ ಅಲೆಕ್ಸಾಂಡರ್ ಹೇಳ್ತಾರೆ. ಈ ಕೃಷ್ಣನ ಕೊರಳು ಅಂತ ಮಾತಾಡ್ತೀವಿ. ಏನ್ ಕೃಷ್ಣನ ಕೊರಳು? ಅದು ಒಂದು ಬಿದಿರು ಕಡ್ಡಿ. ಆ ಬಿದಿರು ಕಡ್ಡಿಲಿ ಅದಕ್ಕೆ ಕೊರಳು ಮಾಡಿದ ತಕ್ಷಣ ಅಂತ ನಾದ ಅದರಿಂದ ಹೊರಗಡೆ ಬರ್ತದೆ ಅಂತ ಬಿದಿರಿಗೆ ಗೊತ್ತಿಲ್ಲ. ಅಂತ ನಾದ ಆ ಬೆರಳಿನಿಂದ, ಆ ಕೃಷ್ಣನ ಕೊರಳಿಂದ ಈಚೆ ಬರ್ತದೆ. ಈಗ ನೀವು ಟಮಟೆನ ಬಂದ ತಕ್ಷಣ ಟಮಟೆ ಹೊಡಿತಾ ಇದ್ರು. ಚರ್ಮದ ಮೇಲೆ ಅದನ್ನ ನಗಾರಿನ ರೆಡಿ ಮಾಡಿರ್ತಾರೆ. ಪಾಪ ಪ್ರಾಣಿ ಸತ್ತೋಯ್ತು, ಆ ಪ್ರಾಣಿಗೂ ಗೊತ್ತಿಲ್ಲ ನನ್ನ ಚರ್ಮದಿಂದ ಇಂಥ ಒಂದು ನಾದ ಕೊಟ್ಟು ಜನರಿಗೆ ಆನಂದ ಉಂಟು ಮಾಡ್ತದೆ ಅಂತೇಳಿ ಇದಕ್ಕೆ ಆ ಕುರಿದ ಹಾಕಿರ್ತಿರೋ, ಮೇಕೆದ ಹಾಕಿರ್ತಿದೋ, ಇಲ್ಲಾಂದ್ರೆ ಹಸುದ ಹಾಕಿರ್ತಿರೋ ಚರ್ಮ ಆ ಟಮಟೆಗೆ, ನಗಾರಿಗೆ ಗೊತ್ತಿರಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ಹುಲ್ಕಡ್ಡಿ ತೆಗೆದುಕೊಳ್ಳಿ. ನನಗೆ ಯಾರೋ ತಂದು ಇಡಗುಂಜಿಯಿಂದ ಪ್ರಸಾದ ಕೊಟ್ರು. ಹುಲ್ಕಡ್ಡಿ, ಸಣ್ಣ ಹುಲ್ಕಡ್ಡಿ, ನಮ್ಗೆ ದೇವಸ್ಥಾನದ ಪ್ರಸಾದ ಸ್ವಾಮಿ ಅಂತ ಕೊಟ್ರು. ಈ ಹುಲ್ಲು ಗಣೇಶನಿಗೆ ಇಟ್ಟು ಅದನ್ನ ಪ್ರತಿ ಮಾಡ್ತಾರೆ. ನೀವು ಸಗಣಿನ ಅದಕ್ಕೆ ಇಟ್ಬಿಟ್ಟ ತಕ್ಷಣ ಅದು ಪಿಳ್ಳಾರ್ತಿ ಅಂತ ಕರಿತೀವಿ. ಹಂಗೆ ನಮ್ಮ ಸಂಸ್ಕೃತಿ, ಗಣೇಶನನ್ನ ಪಿಳ್ಳಾರ್ತಿಲಿ ನಾವು ಕಾಣ್ತೀವಿ, ಹುಲ್ಕಡ್ಡಿಲಿ ನಾವು ಕಾಣ್ತೀವಿ. ಹಂಗೆ ಯಾರನ್ನು ಕೂಡ ನಾವು ಬರೀ 4 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದೀವಿ, ನಮ್ ಜನಸಂಖ್ಯೆ ಕಡಿಮೆ, 7 ಕೋಟಿ ಇಲ್ಲಿ ಜನ ಬಂದ್ಬಿಟ್ಟಿದ್ದಾರೆ, ನೀವು ಕಡಿಮೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಟಿವಿಜಿ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಏನಾನು ಮೊಮ್ಮಾಡು ಕೈಗೆ ದೊರಜ ಹುಚ್ಚುವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾಹುದು ಮಿಲ್ಲ ಜಗದ ಗುಡಿಯೊಳಗೆ ತಾಳ ನಿಲ್ಲುವುದು ಮಂಕುತಿಮ್ಮ ಅಂತ. ಈ ದೇಶದ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸ್ಥಾನ ಇದೆ. ಈ ನಿಮ್ಮ ಅರೆ ಭಾಷೆ ಮಾಡುವಂತವ್ರು ಲೀಡರ್ಗಳಾಗ್ಲಿಲ್ವೇ? ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಲ್ವೇ? ಜನಸಂಖ್ಯೆ ಕಡಿಮೆ ಇದ್ರು ಕೂಡ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಲ್ವೇ ನಿಮ್ಮಲ್ಲಿರುವಂತವ್ರು? ನಾನು ಹೆಸರು ಹೇಳೋದು ಬೇಡ, ಬೇಕಾದಷ್ಟು ನಾಯಕರು ಇದ್ದಾರೆ. ಬರೀ ರಾಜಕಾರಣದಲ್ಲಿ ನಾಯಕರಾದವರು ಮಾತ್ರ ನಾಯಕರಲ್ಲ, ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ವ್ಯವಸಾಯದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಯಾರು ಪ್ರಬುದ್ಧಿಯನ್ನ ನಿಮ್ಮನ್ನ ಗುರುಸಿ ನಿಮ್ಮ ಸಮಾಜಕ್ಕೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಸಂಸ್ಕೃತಿಗೆ ಗೌರವನ ಕೊಟ್ಟಿರ್ತಾರೆ, ಅವರು ಇಲ್ಲಿ ಬಹಳ ಮುಖ್ಯ. ಸೊ ಅದರಿಂದ ನಿಮ್ಮ ನಿಮಿಷ ರೀ ಪ್ಲೀಸ್, ಅದಕ್ಕೆ ನಿಮ್ಮ ಏನು ಒಂದು ಜನಸಂಖ್ಯೆ ಮೇಲೆ ತಾವು ಇಟ್ಕೊಳಕ್ ಹೋಗ್ಬೇಡಿ. ನಮ್ಮ ಭಾರತದಲ್ಲೂ ಕೂಡ ಬೇಕಾದಷ್ಟು ಭಾಷೆಗಳು ಇಡೀ ಪ್ರಪಂಚದಲ್ಲಿ ಇದ್ದದನ್ನೆಲ್ಲ ಇತಿಹಾಸನ ನನ್ನ ಸಹೋದ್ಯೋಗಿಗಳು ಒಟ್ಟು 7,000 ಭಾಷೆ ಇದ್ವಂತೆ. ಈಗ ಸುಮಾರು 2,845 ಭಾಷೆಗಳು ಕಣ್ಮರೆ ಆಗ್ತಿದೆ, ಕ್ಷೀಣಿಸ್ತಾ ಇದೆ, ದಿನ 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 ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಇಲ್ಲಿ ಬೆಂಗಳೂರಲ್ಲೇ ತೆಗೆದುಕೊಳ್ಳಿ, ಸುಮಾರು ಹೆಚ್ಚು ಕಮ್ಮಿ ಹೊರಗಡೆಯವರೆಲ್ಲ ಬಹಳ ಜನ ಬಂದು ಸೇರ್ಕೊಂಡಿದ್ದಾರೆ. ಯಾಕೆ? ನಮ್ಮ ಸಂಸ್ಕೃತಿ. ನಿಮ್ಮ ಕೊಡಗುಗೆ ಎಂಟರ್ ಆಗ್ತಿದ್ದಂಗೆ ಬೇಕಾದಷ್ಟು ಜನ ಅಲ್ಲೂ ಕೂಡ ಈಗ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ.
ಈಗ ನಮ್ಮ ವ್ಯವಸಾಯ ಪದ್ಧತಿಲಿ ಬಹಳ ಎಲ್ಲ ಬಂದು ಹೊರಗಡೆ ಹೋದ್ರಿಂದ ಇವತ್ತು ಬಾಂಗ್ಲಾದೇಶ ಬೇರೆ ಬೇರೆಯವರು ಅಕ್ಕಪಕ್ಕದವರೆಲ್ಲ ಬಂದು ಬಿಹಾರ ಅವರೆಲ್ಲ ಬಂದು ಅಲ್ಲಿ ಕಾಫಿ ತೋಟಗಳಲ್ಲಿ ಟೀ ತೋಟದಲ್ಲಿ ಬೇರೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡಕ್ ಆಗಲ್ಲ ಅದು. ಯಾಕೆಂದ್ರೆ ನೀವು ಹೊರಗಡೆ ಹೋದಾಗ ಬೇರೆಯವರು ಬಂದು ರಿಪ್ಲೇಸ್ ಮಾಡ್ಬೇಕಲ್ಲ. ಎಲ್ಲರೂ ವ್ಯವಸಾಯ ಮಾಡಕ್ ಆಗಲ್ಲ, ವ್ಯವಸಾಯ ಪದ್ಧತಿನ ಯಾರು ಬಿಡಕ್ ಆಗಲ್ಲ. ಆದ್ರೆ ಸಂಸ್ಕೃತಿನ ನಾವೆಲ್ಲ ಕೂಡ ಉಳಿಸ್ಕೊಂಡು ಹೋಗ್ಬೇಕಾದಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಮಾಡ್ಬೇಕಾಗಿದೆ. ಆದ್ರಿಂದ ನೀವೆಲ್ಲ ಇವತ್ತು ಏನಿಲ್ಲಿ ಬಂದಿದ್ದೀರಿ, ಇಷ್ಟು ಜನ ಇಲ್ಲಿ ಈ ಹಾಲ್ ತುಂಬಾ ಏನ್ ಸೇರಿದ್ದೀರಿ, ನೀವು ನಿಮ್ಮ ಮೂಲ ಪದ್ಧತಿ, ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿನ ಕಾಪಾಡ್ಲಿಕ್ಕೆ, ನಮ್ಮ ರಾಜ್ಯದ ಗೌರವನ ಉಳಿಸ್ಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ. ನೀವು 4 ಲಕ್ಷದ ಜನದ ಪ್ರತಿನಿಧಿಗಳಲ್ಲ, ಕರ್ನಾಟಕ ರಾಜ್ಯದ 7 ಕೋಟಿ ಜನರ ನೀವೆಲ್ಲ ಇದಕ್ಕೆ ಪ್ರತಿನಿಧಿಸುವಂತ ಒಂದು ಸಂಕೇತವನ್ನ ಪಟ್ಟಂತ ನಾಯಕರುಗಳು ನೀವು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಕೂಡ ನಾನು ಒಬ್ಬ ನನ್ನ ಕೈಲಿ ಏನು ಆಗುದಿಲ್ಲ ಅನ್ನೋದು ಭಾವನೆ ಬೇಡ. ನಿಮ್ಗೆ ಸ್ವಾಭಿಮಾನ ಇರಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವ ಪೀಳಿಗೆಗೆ ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ ನೀವು ಉಳಿಸ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಅಂದ ತಕ್ಷಣ ಒತ್ತಾರೆ ಅಂತಾರೆ, ಉಳುಮೆ ಅಂದ್ರೆ ಉಳಿಸೋಣ ಅಂತಾರೆ. ಸೊ ಬೆಳೆಸೋಮೆ ಅಂದ್ರೆ ಬೆಳೆಸೋಣ ಅಂತ. ಹಂಗೆ ನೀವೆಲ್ಲ ನಮ್ಮ CM ಬೆಳೆದಂಗೆ ಅರ್ಧ ಇಲ್ಲಿ ಅದೇನ್ ತೊಂದ್ರೆ ಇಲ್ಲ. ಕೊಂಕಣಿ ಇರ್ಬೋದು, ಮತ್ತೆ ಬ್ಯಾರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಇದೆ. ನಮ್ಮಲ್ಲೇ ರಾಜ್ಯದಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದಿನ ನಮ್ಮ ಸಾಯಿಬಾಬಾ ಅವರು ಬಂದು ಮಾತಾಡ್ತಿದ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಬಾಲಗಂಗಾಧರ ಸ್ವಾಮೀಜಿ ಅವರ 50ನೇ ವರ್ಷದ ಕಾರ್ಯಕ್ರಮಕ್ಕೆ. ಅದಕ್ಕೆ ಮೈಸೂರು ಕನ್ನಡನೇ ಬೇರೆ, ಬೆಳಗಾಂ ಕನ್ನಡನೇ ಬೇರೆ, ಗುಲ್ಬರ್ಗಾ ಕನ್ನಡನೇ ಬೇರೆ, ಕೊಡಗು ಕನ್ನಡ ಬೇರೆ, ಇದನ್ನ ದಕ್ಷಿಣ ಕನ್ನಡ ಬೇರೆ. ನಂದು ಕನಕಪುರ ಕನ್ನಡ ನಂದೇ ಬೇರೆ. ಸೊ ನನ್ ಕನ್ನಡನೇ ಬೇರೆ. ಅದೇ ನಮ್ ಕನ್ನಡ ನಿಮ್ ಕನ್ನಡ ಅರ್ಥ ಆಗ್ತದೆ ಏನೋ ಗೊತ್ತಿಲ್ಲ ನನಗೆ. ನನ್ ಸಾಮಾನ್ಯ ಕನ್ನಡ ಜನರು. ಆದ್ರೆ ವಿಧಾನಸೌಧದಲ್ಲಿ ಮಾತ್ರ 224 ಜನ ಒಂದೇ ಕನ್ನಡ ನಾವು ಮಾತಾಡ್ತೀವಿ, ಒಂದೇ ಕನ್ನಡ ವಿಚಾರ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ ವಿಧಾನಸಭೆಯಲ್ಲಿ ಒಂದಿರಬೇಕು. ಹಿಂದೆ ನಿಮ್ ಕೊಡಗಿನಲ್ಲಿ ಒಂದು ದೊಡ್ಡ ವಿಶೇಷವಾದಂತ ಒಂದು ರಾಜ್ಯ ಹಿಂದೆ ಇತಿಹಾಸ ಇತ್ತು. ಈಗ ಅದು ಚರ್ಚೆ ಮಾಡಕ್ ಹೋಗುದು ಬೇಡ. ಆದ್ರೆ ನಿಮ್ಮ ಸಂಸ್ಕೃತಿ, ನಿಮ್ಮ ಏನು ಪರಂಪರೆ ಬಂದಿದೆ, ಅಲ್ಲಿರಂತ ಗುಡ್ಡಗಾಡು ಪರಿಸ್ಥಿತಿ, ಪದ್ಧತಿ, ಇವನ್ನೆಲ್ಲ ಕೂಡ ನೀವು ಕಾಪಾಡ್ಕೊಂಡು ಹೋಗುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ನನಗೆ ನಮ್ಮ MLA ಮಂತರ್ ಅವರು ಹೇಳ್ತಾ ಇದ್ರು, ಒಂದು ಜಾಗದ ಸಮಸ್ಯೆ ಇದೆ ಅಂತ. ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಏನಾರು ನಿಮ್ಮ ಹೆಸರು ಉಳ್ಕೊಳ್ಳಿಕ್ಕೆ, ಏನಾರು ಮಾಡ್ಲಿಕ್ಕೆ ನಿಮ್ ಸಂಸ್ಥೆಯವರು ಏನಾರು ಬಂದು ನನ್ಗೆ ಬಂದು ಪ್ರಸ್ತಾವನೆ ಕೊಡಿ. ಆ ಹೆಸರು ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿಲಿ ಅಂತ ನಾನು ಖಂಡಿತ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾನು ಒಟ್ಟಾರೆ ಹೇಳ್ತಾ ಇದ್ದೀನಲ್ಲ. ನಾನು, ನನ್ನ ಕುಟುಂಬ ರಾಜಕಾರಣ ಇರ್ತದೆ, ಹೋಗ್ತದೆ, ನಿಮ್ಮ ಜೊತೆ ಯಾವಾಗಲೂ ಕೂಡ ನಿಮ್ಮ ಮನೆಯ ಒಬ್ಬ ಕುಟುಂಬದ ಮಗನಾಗಿ ನಾನು ಇರ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಸಂದರ್ಭದಲ್ಲಿ ಬಂದು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ನಿಮ್ ಊಟ ಗೀಟ ಹಾಕ್ರಪ್ಪ, ನನಗೆ ಹಬ್ಬ ನೋಡೋಣ, ನಡ್ಬಿಸಿ. ಆಮೇಲೆ ನಮ್ ಬಹಳ ಜನ ಸ್ನೇಹಿತರು ಎಲ್ಲ ಇದ್ದಾರೆ ನಂಗೆ ಮೊದಲಿಂದ. ನಮ್ ತೇಜ್ ಗೀಜ್ ಎಲ್ಲ ಬಹಳ ಹಳೆ ಫ್ರೆಂಡ್ಸ್ ನಂಗೆ ಬಹಳ ಜನ ಇದ್ದಾರೆ. ಬಹಳ ಸಂತೋಷ. ಹೆಣ್ಮಕ್ಳು ಇರ್ಬೋದು, ಯುವಕರು ಇರ್ಬೋದು, ಹಿರಿಯರೆಲ್ಲ ಬಹಳ ಉತ್ಸಾಹದಿಂದ, ಪ್ರೀತಿಯಿಂದ ಇಷ್ಟು. ನಾನು ದೆಹಲಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಬಟ್ ಮಂತರು ಬಿಡ್ಲಿಲ್ಲ ನನಗೆ. ಈ ಬಲ್ಲೆಬೆಳಗು ನನ್ನ ಜೊತೆ ನಿಂತ್ಕೊಂಡಿದ್ದಾರೆ, ನನ್ನ ಇಲ್ಲಿ ಕಳ್ಸ್ಕೊಟ್ಟಿದ್ದಾರೆ, ನನ್ಗೆ ಆಶೀರ್ವಾದ ಮಾಡಿದ್ದಾರೆ, ನನ್ಗೆ ಪೊನ್ನಣ್ಣವ್ರಿಗೆ ಅಂತ ಹೇಳ್ದ. ಅದಕ್ಕೆ ಅಯ್ಯಪ್ಪ ನೀವಿದ್ದಕ್ಕೆ ನಾನು ಇಲ್ಲಿರೋದು ಕಣೆ ಅಂದ್ಬಿಟ್ಟು ನನಗೆ ಬಹಳ ಪ್ರೀತಿ. ಅವರೆಲ್ಲ ಕಾಪಾಡೋಂಥ ಕೆಲಸ ನೀವು ಮಾಡ್ಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.